ಮೊದಲನೇ ಪ್ರಶ್ನೆ, ಮೂಳೆಗಳು ಗಟ್ಟಿಯಾಗಲು ಯಾವ ಹಣ್ಣು ತಿನ್ನಬೇಕು? ಎ ಸೇಬು, ಬಿ ಕಲ್ಲಂಗಡಿ, ಸಿ ಪಪ್ಪಾಯಿ, ಡಿ ಬಾಳೆಹಣ್ಣು. ಉತ್ತರ ಡಿ ಬಾಳೆಹಣ್ಣು. ಎರಡನೇ ಪ್ರಶ್ನೆ, ಯಾವ ಹಣ್ಣಿನ ಎಲೆಯನ್ನು ತಿನ್ನುವುದರಿಂದ 24 ಗಂಟೆಗಳಲ್ಲಿ ಪ್ಲೇಟ್ಲೆಟ್ಗಳು ಹೆಚ್ಚಿಸಬಹುದು? ಎ ಸೀತಾಫಲ ಎಲೆ, ಬಿ ವೀಳ್ಯದೆಲೆ, ಸಿ ಪಪ್ಪಾಯಿ ಎಲೆ, ಡಿ ಬೇವಿನ ಎಲೆ. ಉತ್ತರ ಬಿ ಪಪ್ಪಾಯಿ ಎಲೆ. ಮೂರನೇ ಪ್ರಶ್ನೆ, ಐಸ್ ಕ್ರೀಮ್ ಹೆಚ್ಚು ತಿನ್ನುವವರಲ್ಲಿ ಬಹುಬೇಗ ಬರುವಂಥ ವ್ಯಾಧಿ ಯಾವುದು? ಎ ಕ್ಯಾನ್ಸರ್, ಬಿ ಹೃದಯಘಾತ, ಸಿ ಕಿಡ್ನಿಯಲ್ಲಿ ಸ್ಟೋನ್, ಡಿ ಪಕ್ಷವಾತ. ಉತ್ತರ ಬಿ ಹೃದಯಘಾತ. ನಾಲ್ಕನೇ ಪ್ರಶ್ನೆ, ಯಾವ ಮಾಂಸವನ್ನು ತಿನ್ನುವುದರಿಂದ ಹೆಚ್ಚು ರೋಗಗಳು ಬರುತ್ತವೆ? ಎ ಚಿಕನ್ ಯಕೃತ್, ಬಿ ಕೋಳಿ ಕಾಲುಗಳು, ಸಿ ಸೀಗಡಿ, ಡಿ ಬೋಟಿ. ಉತ್ತರ ಬಿ ಕೋಳಿ ಕಾಲುಗಳು. ಐದನೇ ಪ್ರಶ್ನೆ, ಮಹಿಳೆಯರು ಯಾವ ಬಣ್ಣದ ಕೈ ಬಳೆ ಧರಿಸುವುದರಿಂದ ಅದೃಷ್ಟ ಬರುತ್ತದೆ? ಎ ಹಳದಿ, ಬಿ ನೀಲಿ, ಸಿ ಹಸಿರು, ಡಿ ಕೆಂಪು. ಉತ್ತರ ಸಿ ಹಸಿರು. ಹಸಿರು ಬಣ್ಣದ ಬಳೆಗಳನ್ನು ಧರಿಸುವುದರಿಂದ ಮನೆಯಲ್ಲಿ ಅನ್ಯೋನ್ಯತೆ, ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಹಾಗೂ ಪ್ರೀತಿ ಹೆಚ್ಚುತ್ತದೆ ಮತ್ತು ಮನೆಯಲ್ಲಿ ಸದಾಕಾಲ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಎಂದು ಹೇಳುತ್ತಾರೆ. ಆರನೇ ಪ್ರಶ್ನೆ, ಬಿಪಿ ಕಡಿಮೆ ಮಾಡಲು ಯಾವ ಹಣ್ಣು ತಿನ್ನಬೇಕು? ಎ ದಾಳಿಂಬೆ, ಬಿ ಸೇಬು, ಸಿ ಬಾಳೆಹಣ್ಣು, ಡಿ ದ್ರಾಕ್ಷಿ. ಉತ್ತರ ಎ ದಾಳಿಂಬೆ. ಏಳನೇ ಪ್ರಶ್ನೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಯಾವ ಮಾಂಸ ತಿನ್ನಬೇಕು? ಎ ಹಂದಿ, ಬಿ ಕೋಳಿ, ಸಿ ಕುದುರೆ, ಡಿ ಮೀನು. ಉತ್ತರ ಡಿ ಮೀನು. ಎಂಟನೇ ಪ್ರಶ್ನೆ, ಇಲಿಯ ಸರಾಸರಿ ಜೀವಿತಾವಧಿ ಎಷ್ಟು? ಎ 1 ವರ್ಷ, ಬಿ 15 ತಿಂಗಳು, ಸಿ 6 ತಿಂಗಳು, ಡಿ 8 ತಿಂಗಳು. ಉತ್ತರ ಎ 1 ವರ್ಷ. ಒಂಬತ್ತನೇ ಪ್ರಶ್ನೆ, ಮಿಲ್ ಮೇಕರ್ ಅನ್ನು ಯಾವುದರಿಂದ ತಯಾರಿಸುತ್ತಾರೆ? ಎ ಸೋಯಾಬೀನ್, ಬಿ ಜೋಳ, ಸಿ ಸೋರೆಕಾಯಿ, ಡಿ ಗೋಧಿ. ಉತ್ತರ ಎ ಸೋಯಾಬೀನ್. ಹತ್ತನೇ ಪ್ರಶ್ನೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ಬಣ್ಣದ ಬಟ್ಟೆಗಳು ಹೆಚ್ಚು ಶುಭ ಫಲಿತಾಂಶಗಳನ್ನು ನೀಡುತ್ತವೆ? ಎ ಹಳದಿ, ಬಿ ಕಪ್ಪು, ಸಿ ಕೆಂಪು, ಡಿ ಬಿಳಿ. ಉತ್ತರ ಡಿ ಬಿಳಿ. ಹನ್ನೊಂದನೇ ಪ್ರಶ್ನೆ, ಬಾಯ್ಲರ್ ಕೋಳಿ ಸಂಪೂರ್ಣವಾಗಿ ಬೆಳೆಯಲು ಎಷ್ಟು ದಿನಗಳು ತೆಗೆದುಕೊಳ್ಳುತ್ತದೆ? ಎ 48 ದಿನಗಳು, ಬಿ 58 ದಿನಗಳು, ಸಿ 38 ದಿನಗಳು, ಡಿ 28 ದಿನಗಳು. ಉತ್ತರ ಎ 48 ದಿನಗಳು. 12ನೇ ಪ್ರಶ್ನೆ, ವರ್ಷವಿಡೀ ಆಹಾರವಿಲ್ಲದೆ ಬದುಕಬಲ್ಲ ಜೀವಿ ಯಾವುದು? ಎ ತಿಗಣೆ, ಬಿ ಚೇಳು, ಸಿ ಹಲ್ಲಿ, ಡಿ ಹಾವು. ಉತ್ತರ ಬಿ ಚೇಳು. 13ನೇ ಪ್ರಶ್ನೆ, ಯಾವ ಹಣ್ಣು ಮಾನವನ ದೇಹದಲ್ಲಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುತ್ತದೆ? ಎ ಸೇಬು, ಬಿ ಕಿತ್ತಳೆ, ಸಿ ಪಪ್ಪಾಯಿ, ಡಿ ಕಿವಿ ಹಣ್ಣು. ಉತ್ತರ ಡಿ ಕಿವಿ ಹಣ್ಣು. 14ನೇ ಪ್ರಶ್ನೆ, ಗ್ಯಾಸ್ ಟ್ರಬಲ್ ಅನ್ನು ಕಡಿಮೆ ಮಾಡುವಲ್ಲಿ ಉಪಯೋಗಿಸುವ ಪದಾರ್ಥ? ಎ ಮೆಂತೆ, ಬಿ ಸಾಸಿವೆ, ಸಿ ದಾಲ್ಚಿನ್ನಿ ಚಕ್ಕಿ, ಡಿ ಜೇನುತುಪ್ಪ. ಉತ್ತರ ಎ ಮೆಂತೆ. 15ನೇ ಪ್ರಶ್ನೆ, ಬಣ್ಣ, ರುಚಿ, ವಾಸನೆ ಬಾರದ ವಾಯು ಅಥವಾ ಗಾಳಿ ಯಾವುದು? ಎ ಕ್ಲೋರಿಕ್, ಬಿ ಆಮ್ಲಜನಕ, ಸಿ ಕಾರ್ಬನ್ ಡೈಆಕ್ಸೈಡ್, ಡಿ ಹೈಡ್ರೋಜನ್. ಉತ್ತರ ಬಿ ಆಕ್ಸಿಜನ್. 16ನೇ ಪ್ರಶ್ನೆ, ಚರ್ಮದ ಮೂಲಕ ಶ್ವಾಸ ತೆಗೆದುಕೊಳ್ಳುವ ಜೀವಿ ಯಾವುದು? ಎ ಗೋಸುಂಬೆ, ಬಿ ತೋಳ, ಸಿ ಏಡಿ,
ಡಿ ಕಪ್ಪೆ. ಉತ್ತರ ಡಿ ಕಪ್ಪೆ. 17ನೇ ಪ್ರಶ್ನೆ. ಸುವರ್ಣ ವಿಧಾನಸೌಧವಿರುವುದು ಎಲ್ಲಿ? ಎ ಬೆಂಗಳೂರು, ಬಿ ಮಂಡ್ಯ, ಸಿ ಗದಗ, ಡಿ ಬೆಳಗಾವಿ. ಉತ್ತರ ಡಿ ಬೆಳಗಾವಿ. 18ನೇ ಪ್ರಶ್ನೆ. ಊಟದ ನಂತರ ಆಹಾರವು ತ್ವರಿತವಾಗಿ ಜೀರ್ಣವಾಗಲು ಏನು ತಿನ್ನಬೇಕು? ಎ ಸೇಬು ಹಣ್ಣು, ಬಿ ಪುದೀನ ರಸ, ಸಿ ಸೋಪು, ಡಿ ಜೀರಿಗೆ. ಉತ್ತರ ಸಿ ಸೋಪು. 19ನೇ ಪ್ರಶ್ನೆ. ಪ್ರಸಿದ್ಧ ಪುಣ್ಯಕ್ಷೇತ್ರ ಕಾಶಿ ವಿಶ್ವನಾಥ ದೇವಾಲಯ ಯಾವ ರಾಜ್ಯದಲ್ಲಿದೆ? ಎ ಗುಜರಾತ್, ಬಿ ಕೇರಳ, ಸಿ ತಮಿಳುನಾಡು, ಡಿ ಉತ್ತರ ಪ್ರದೇಶ್. ಉತ್ತರ ಡಿ ಉತ್ತರ ಪ್ರದೇಶ್. 20ನೇ ಪ್ರಶ್ನೆ. ಹಿಮಾಚಲ ಪ್ರದೇಶ ರಾಜ್ಯದ ರಾಜಧಾನಿ ಯಾವುದು? ಎ ಭೂಪಾಲ್, ಬಿ ಶಿಮ್ಲಾ, ಸಿ ಗಾಂಧಿನಗರ, ಡಿ ಪಾಟ್ನಾ. ಉತ್ತರ ಬಿ ಶಿಮ್ಲಾ. ಯಾವ ನೀರಿನಿಂದ ಸ್ನಾನ ಮಾಡಿದರೆ ದೇಹದ ತೂಕ ಕಡಿಮೆಯಾಗುತ್ತದೆ? ಎ ತಣ್ಣೀರು, ಬಿ ಫಿಲ್ಟರ್ ನೀರು, ಸಿ ಬಿಸಿ ನೀರು, ಡಿ ಉಪ್ಪು ನೀರು. ಉತ್ತರ ಎ ತಣ್ಣೀರು. ತಣ್ಣೀರು ಸ್ನಾನದಿಂದ ನಿಮ್ಮ ದೇಹದ ತೂಕ ಇಳಿಯುತ್ತದೆ ಎಂದು ಸಂಶೋಧನೆಗಳು ತಿಳಿಸಿವೆ. ನಿಮ್ಮ ತ್ವಚೆಯ ಆರೋಗ್ಯ ಮತ್ತು ಹೊಳಪನ್ನು ಹೆಚ್ಚಿಸಲು ತಣ್ಣೀರು ಸ್ನಾನ ಉತ್ತಮವಾಗಿದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಸಾಮರ್ಥ್ಯ ಈ ತಣ್ಣೀರಿಗಿದೆ. ಫ್ರಿಡ್ಜ್ ನೀರನ್ನು ಕುಡಿದರೆ ಯಾವ ರೋಗ ಬರುವ ಸಂಭವವಿದೆ? ಎ ಕ್ಯಾನ್ಸರ್, ಬಿ ಶುಗರ್, ಸಿ ಮೂತ್ರಪಿಂಡ ರೋಗ, ಡಿ ಮಲಬದ್ಧತೆ. ಉತ್ತರ ಡಿ ಮಲಬದ್ಧತೆ. ಫ್ರಿಡ್ಜಿನ ನೀರನ್ನು ಕುಡಿದರೆ ಮಲಬದ್ಧತೆ ರೋಗ ಬರುವ ಸಾಧ್ಯತೆಗಳಿವೆ. ಯಾವ ಜಂತು ಏಕಕಾಲದಲ್ಲಿ 2 ಕಡೆ ನೋಡಬಲ್ಲದು? ಎ ಹಲ್ಲಿ, ಬಿ ಗೋಸುಂಬೆ, ಸಿ ಆಮೆ, ಡಿ ಮುಂಗುಸಿ. ಉತ್ತರ ಬಿ ಗೋಸುಂಬೆ. ಏಕಕಾಲದಲ್ಲಿ 2 ಕಡೆ 2 ಬದಿ ಕಡೆ ನೋಡಬಲ್ಲಂತ ಜೀವಿ ಅಥವಾ ಜಂತು ಅಂದರೆ ಅದು ಗೋಸಂಬಿ ಅಥವಾ ಊಸರವಳ್ಳಿಯಾಗಿದೆ. ಇದು ಒಂದೇ ಸಾರಿ 2 ಕಡೆ ನೋಡುವಂತ ಶಕ್ತಿ ಇದೆ. ಅತಿಯಾದ ಬಾಯಾರಿಕೆ ಯಾವ ಕಾಯಿಲೆಯ ಸೂಚನೆಯಾಗಿದೆ? ಎ ಮಧುಮೇಹ, ಬಿ ರಕ್ತದೊತ್ತಡ, ಸಿ ಅಸ್ತಮಾ, ಡಿ ಕ್ಯಾನ್ಸರ್. ಉತ್ತರ ಎ ಮಧುಮೇಹ. ಯಾವಾಗಲೂ ಬಾಯಾರಿಕೆಯನ್ನು ಅನುಭವಿಸಿದರೆ ಇದು ಮಧುಮೇಹದ ಲಕ್ಷಣವಾಗಿರುತ್ತದೆ. 4ನೇ ಪ್ರಶ್ನೆ. ಯಾವ ಹಣ್ಣು ಎಲ್ಲ ಜೀವಸತ್ವಗಳ ರಾಜ್ಯ? ಎ ಮಾವು, ಬಿ ದಾಳಿಂಬೆ, ಸಿ ಸೇಬು, ಡಿ ಪಪ್ಪಾಯಿ. ಉತ್ತರ ಎ ಮಾವು. ಹಣ್ಣುಗಳ ರಾಜ ಎಂದು ಮಾವಿನ ಹಣ್ಣನ್ನು ಕರೆಯುತ್ತೇವೆ. ಮಾವಿನ ಹಣ್ಣಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಖನಿಜಗಳು ಮತ್ತು ನಾರುಗಳ ಅತ್ಯುತ್ತಮ ಮೂಲವಾಗಿದೆ.